ನಿರ್ಧಾರ ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಇವತ್ತು ಆ ಒಂದು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಗಳನ್ನ ಇವತ್ತು ಅವರು ತೆಗೆದುಕೋತಾರೆ. ಅದು ಯಾವ ನಿರ್ಧಾರ ತೆಗೆದುಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಸೊ ನಾವು ಹೇಳಿದ್ದಕ್ಕೆ ಅದಕ್ಕೇನೋ ಕೂಡ ಅಭಿಪ್ರಾಯ ಆಗ್ಬೋದು, ಅದು ನಿರ್ಣಯ ಅಲ್ಲ ಅದು. ಥ್ಯಾಂಕ್ ಯು. ಮತ್ತು ಯಾರು ಶಾಸಕ ಸ್ಥಾನ ಅನರ್ಹ ಆಗಬೇಕಾಗಿತ್ತು, 15 ದಿನ ಆಗ್ತಾ ಬಂದಿನವರೆಗೂ ಅನರ್ಹ ಆಗ್ತಿಲ್ಲ. ನನಗೆ ಅದು ಕಾನೂನಾತ್ಮಕವಾಗಿ ಏನಿದೆ ನನಗೆ ಗೊತ್ತಿಲ್ಲ. ಏನ್ರಿ ಅವರು ಅಪೀಲು ಮಾಡಿದ್ದಾರೆ. ಐ ಥಿಂಕ್ ಅಪೀಲ್ ಈಸ್ ಇನ್ ಪೆಂಡಿಂಗ್ ಹೈಕೋರ್ಟ್ನಲ್ಲಿ. ಸೊ ಕಾನೂನಾತ್ಮಕವಾಗಿ ಇವತ್ತೊಂದು ದಿವಸ ನಿರ್ಧಾರಗಳಾಗ್ತವೆ. ಆ್ಯಂಡ್ ಈಸ್ ಗಾಟ್ ಟೈಮ್ ಒಂದು ತಿಂಗಳು ಟೈಮ್ ಇರ್ತದೆ ಕಾಣ್ತದೆ ಅಪೀಲ್ ಮಾಡಿ. 1 ತಿಂಗಳು 3 ತಿಂಗಳು ಅಪೀಲ್ ಮಾಡಲಿಕ್ಕೆ. ಜನಾರ್ದನ್ ರೆಡ್ಡಿ ಆದಾಗ 2 ದಿನಕ್ಕೆ ಮಾಡಿದವರು 15 ದಿನ ಆದರೂ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ಏನು ಲಾ ಕಾನೂನು ಏನು ಹೇಳ್ತದೆ. ಅವರು ಅಪೀಲ್ ಪ್ರಿಫರ್ ಮಾಡಿದಾಗ ಪೆಂಡೆನ್ಸಿ ಆಫ್ ಅಪೀಲ್ ಅದು ಮಾಡಲಿಕ್ಕೆ ಬರ್ತದೆ ಇಲ್ಲ ಗೊತ್ತಿಲ್ಲ. ಅದು ಯಾವ ಇದು ಇದೆ ನನಗೆ ಗೊತ್ತಿಲ್ಲ ವಿಚಾರವಾಗಿ. ನಿಜ ಕಾನೂನಾತ್ಮಕ ಸ್ಟ್ಯಾಂಡ್ ಏನಿದೆ ಅದು ಕಾನೂನು ತನ್ನ ಕ್ರಮ ಕೈಗೊಳ್ತದೆ ಇವತ್ತು ದಿವಸ. ಒಳ್ಳೆ ಸುದ್ದಿಗಳದಾವೆ. ಮೈಸೂರು ಸ್ಯಾಂಡಲ್ ಸೋಪು 2,000 ಕೋಟಿ ವ್ಯವಹಾರ ಮಾಡಿದೆ, 500 ಕೋಟಿ ಪ್ರಾಫಿಟ್ ಮಾಡಿದೆ. ಇಟ್ಕೊಂಡು ಸುಮ್ಮನೆ ಇದೆ ಪದೇ ಪದೇ ನೀವು ಕೇಳೋದು, ಪದೇ ಪದೇ ನಾವು ಹೈಕಮಾಂಡ್ ಇರ್ತೀವಿ ಕೊಡೋದು ಇಷ್ಟೇ ಆಗ್ತದೆ. ಹಾಂ ಕೇಳಿ, ಇದನ್ನು ಕೇಳಿ, ಇದು ಮಾತುದು. ಈಗ ಈ ಸಲ ಏನು ನಿನ್ನೆನೂ ಕೂಡ ನನಗೆ ಯಾರೋ ಹೇಳ್ತಾಯಿದ್ರು, ಈ ದಿಸ್ ಇಸ್ ಅ ವೆರಿ ಸಿವಿಯರ್ ಡ್ರಾಟ್ ಈ ಸಲ ಆಗ್ಬೋದು ಅಂತ ಪ್ರೆಡಿಕ್ಷನ್ಸ್ ಇದೆ. ಅದಕ್ಕೆ ಪ್ರಮುಖವಾಗಿ ನಾವು ಎಲ್ಲ ನಮ್ಮ ಅಣೆಕಟ್ಟುಗಳೇನಿದ್ದಾವೆ, ಅಣೆಕಟ್ಟದಲ್ಲಿ ನಾವು ರಿವರ್ಸ್ ವರ್ಕೌಟ್ ಮಾಡ್ಕೋಬೇಕು. ನಮಗೆ ಏನು ಕುಡಿಲಿಕ್ಕೆ ನೀರು ಬೇಕು ಅದನ್ನು ಆಗಸ್ಟ್ವರೆಗೆ, ಮೊನ್ನೆನೂ ಕೂಡ ಜಿಲ್ಲಾಧಿಕಾರಿಗಳ CO ಗಳ ಒಂದು ಸಭೆಯನ್ನು, ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಭೆಯನ್ನು ಏನು ಮುಖ್ಯಮಂತ್ರಿಗಳು ಕರೆದಿದ್ದಾಗೂ ಕೂಡ ಮುಖ್ಯಮಂತ್ರಿಗಳು ಅದೇ ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಮ್ಮ ಡ್ಯಾಮ್ಸ್ನಲ್ಲಿ ಪ್ರತಿ ಸಲ ನಾವು ಜೂನ್ 15ರವರೆಗೆ ನೀರು ಇಟ್ಕೋತಿದ್ವಿ. ಈ ಸಲ ನಾವು ಜುಲೈ ಎಂಡ್ವರೆಗೆ, ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಎಂಡ್ವರೆಗೆ ಮಿನಿಮಮ್ ಇಟ್ಕೋಬೇಕಾಗ್ತದೆ. ಆಗಸ್ಟ್ ಫಸ್ಟ್ ವೀಕ್ ತನಕ ನಾವು ಡ್ಯಾಮ್ನಲ್ಲಿ ಇದು ಮಾಡಬೇಕಾಗ್ತದೆ. ಮತ್ತು ಎವಾಪ್ರೇಷನ್ ಭಾಳ ಜಾಸ್ತಿ ಆಗ್ತದೆ. ಏನು ಈ ಸಲ ಎವಾಪ್ರೇಷನ್ ಲಾಸಸ್ಸಿನ ಕೆರೆಗಳಲ್ಲಿ, ಡ್ಯಾಮ್ನಲ್ಲಿ ಭಾಳಷ್ಟು, ಅದನ್ನು ಕೂಡ ನಾವು ಭಾಳ ಅದರಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಮಾಡಿಕೊಂಡು ಪ್ರಥಮ ಆದ್ಯತೆ ಡ್ರಿಂಕಿಂಗ್ ವಾಟರ್ ಇಸ್ ಪ್ರಯಾರಿಟಿ. ಮೊದಲು ಕುಡಿಲಿಕ್ಕಿಗೆ ನೀರು ಬೇಕು, ಅದನ್ನು ನಾವು ಆಗಸ್ಟ್ವರೆಗೆ ಇನ್ಕ್ಲೂಡಿಂಗ್ ಎವಾಪ್ರೇಷನ್ ಲಾಸಸ್ ಅದನ್ನು ಇಟ್ಕೊಂಡು ಆಮೇಲೆ ನಾವು ಕೃಷಿಗೆ ಬಳಸ್ಕೋಬೇಕು. ಆ ಒಂದು ನಿರ್ಣಯ ನಾವು ತೆಗೆದುಕೋಬೇಕಾಗ್ತದೆ. ಯಾಕಂದರೆ ನೀರಿನ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕಂದ್ರೆ ನನ್ನ ಜಿಲ್ಲೆಯಲ್ಲಿ ಕೂಡ ನಾನು ರಿವ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಹೋದ ವರ್ಷಕ್ಕಿಂತ ಈಗ ನಮಗೆ ಜಾಸ್ತಿ ನೀರಿದೆ ಇದೇ ಸಂದರ್ಭಕ್ಕಿಂತ. ಬಟ್ ಅದರ ಅರ್ಥ ನಾವು ಎಲ್ಲವನ್ನ ನೀರು ಖಾಲಿ ಮಾಡಿಬಿಟ್ರೆ ನಾಳೆ ಜುಲೈ ತಿಂಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗುವಂಥ ಪಾಸಿಬಿಲಿಟಿ ಇದೆ. ನಾವು ಜನರಲಾಗಿ ಜೂನ್ 15 ತನಕ ಇಟ್ಕೋತೀವಿ. ಈ ಸಲ ನಾವು ಅದನ್ನು ಜೂನ್ 15, ಜುಲೈ 15 ಜುಲೈ 15 ಅಂದ್ರೆ ಒಂದು 45-50 ಡೇಸ್ ನಾವು ಜಾಸ್ತಿ ಇಟ್ಕೋಬೇಕಾಗ್ತದೆ. 1.5 ತಿಂಗಳು ಜಾಸ್ತಿ ನಾವು ಅದನ್ನ ಇಟ್ಕೋಬೇಕಾಗ್ತದೆ. ಇಟ್ಕೊಂಡು ವರ್ಕೌಟ್ ಮಾಡಿ ಅದು ಉಳಿದಿದ್ದನ್ನು ನಾವು ಕೃಷಿಗೆ ಬಳಸ್ಕೋಬೋದು. ಡ್ರಿಂಕಿಂಗ್ ವಾಟ್ರು ಎವಾಪ್ರೇಷನ್ ಇನ್ಕ್ಲೂಡಿಂಗ್ ಎವಾಪ್ರೇಷನ್, ಬರೀ ಡ್ರಿಂಕಿಂಗ್ ವಾಟರ್ ಅಷ್ಟೇ ಇಷ್ಟು ಬೇಕು ಅಂತಲ್ಲ, ಎವಾಪ್ರೇಷನ್ ಲಾಸಸ್ನೂ ಕೂಡ ನಾವು ಭಾಳ ಯಾಕಂದ್ರೆ ಭಾಳಷ್ಟು ಸಲ ನಾವು ಕೆರೆಯಲ್ಲಿ ನೀರು ಇರ್ತದೆ, ಆ ಕೆರೆದಾಗ ಎವಾಪ್ರೇಷನಾಗಿ ಒಂದು 5-10% ಹೋಗಿಬಿಡ್ತದೆ. ಡ್ಯಾಮ್ನಲ್ಲಿ ಒಂದು ದಿವಸ ಎವಾಪ್ರೇಷನ್ ಆಗ್ತದೆ. ಇದೆಲ್ಲವೂ ಕೂಡ ಇರ್ತದೆ. ನದಿ ಪಾತ್ರದಲ್ಲಿ ಎವಾಪ್ರೇಷನ್ ಆಗ್ತದೆ. ಇದೆಲ್ಲವೂ ಇಟ್ಕೊಂಡು ನಾವು ಒಂದು ವೈಜ್ಞಾನಿಕವಾಗಿ ಇವತ್ತೊಂದು ದಿವಸ ನಾವು ಭಾಳ ಜುಡಿಷಿಯಸ್ ಆಗಿ ಅದನ್ನು ನಾವು ಡಿಸಿಷನ್ ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ಡ್ಯಾಮ್ಗಳ ಹೆಚ್ಚಳಕ್ಕೆ ಅವಕಾಶಗಳು ಸಿಗ್ತಿಲ್ಲ ಸರ್, ಕೃಷ್ಣ ಸಿಗ್ತಿಲ್ಲ. ಅದು ನೋಟಿಫಿಕೇಷನ್ ಆಗಬೇಕಲ್ಲ. ಆದರೂ ಕೂಡ ನಮ್ಮ ಸರ್ಕಾರ ನಾವು ಲ್ಯಾಂಡ್ ಎಕ್ವಿಷನನ್ನು ಮುಂದುವರ್ಸಿದ್ದೀವಿ. ಈಗ ನೋಟಿಫಿಕೇಷನ್ ಆಗಿಲ್ಲ, ಆಗದಾಗಿದ್ದಾಗೂ ಕೂಡ ನಾವು ಈಗ ಕನ್ಸೆಂಟ್ ಆಧಾರದ ಮೇಲೆ 40 ಲಕ್ಷ ನೀರಾವರಿಗೆ, ಆಮೇಲೆ ಒಣಭೂಮಿಗೆ ಇವತ್ತು ಸಹ 30 ಲಕ್ಷದಂತೆ ನಾವು ಈಗಾಗಲೇ 70,000 ಎಕರೆಗೆ ಇವತ್ತು ನಾವು ಕನ್ಸೆಂಟ್ ಆಧಾರದ ಮೇಲೆ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಮಾಡಿದ್ವಿ. ಮುಂದೆ 20 ಹಳ್ಳಿಗಳ ಸ್ಥಳಾಂತರ ಇದೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡಿಕೊಂಡು ಕೆನಾಲ್ ನೆಟ್ವರ್ಕು ಕೂಡ ನಾವು ಇದನ್ನು ಕನ್ಸೆಂಟ್ ಆಧಾರ ಮೇಲೆ ಇದನ್ನು ಘೋಷಣೆಯನ್ನು ಮಾಡಿದ್ದೀವಿ. ನಾವು ಮುಂದುವರಿತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಎಂದೋ ಮಾಡಬೇಕಾಗಿತ್ತು. 2013ರಾಗ ಅಂತಿಮಗೊಂಡಂಥದ್ದನ್ನು ಈಗ ಸುಮಾರು 13 ವರ್ಷ ಆಯಿತು, ಇನ್ನೂ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಶೀಘ್ರ ಮಾಡಿದರೆ ನಾವು ಲ್ಯಾಂಡ್ ಎಕ್ವಿಷನ್ ಇದೆಲ್ಲವನ್ನು ಕೂಡ 2 ವರ್ಷ 3 ವರ್ಷದಲ್ಲಿ ಮುಗಿಸಿ ಆಲಮಟ್ಟಿ ಅಣೆಕಟ್ಟು ಡ್ಯಾಮ್ನ ಅವತ್ತನ್ನು ಸಹ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಖಾಸಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅನ್ನೋಂಥ ಒಂದು ಬಿಲ್ ಇತ್ತು ಸರ್, ಯಾಕೋ ಸರ್ಕಾರ ಮರೆತು ಬಿಡ್ತಲ್ಲ ಸರ್? ಖಾಸಗಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಹತ್ರ ಇದೆ. ಯಾರು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ABCD 4 ಕ್ಯಾಟಗರಿ ಇದೆ.
ಡಿ ಕ್ಯಾಟಗರಿಯಲ್ಲಿ 100% ಇದೆ, ಓವರ್ ಆಲ್ 70% ಇದೆ. ಆ ಪ್ರಕಾರ ಖಾಸಗಿ ಕಂಪ್ನಿಯಲ್ಲಿ ಕೂಡ